ನಂದು ಅಲ್ಲಿ 10 ಎಕರೆ ಇತ್ತು ಸಕಲೇಶ್ಪುರದಲ್ಲಿ. ಮಾರ್ಬಿಟ್ಟು ಬೇಡ ಅಂತೇಳಿ ಈ ಕಡೆ ಬಂದು ಈಗ ಅದೇ ರೀತಿಯಲ್ಲಿ ಮಾಡಿದೀವಿ. ಇಲ್ಲಿ ಅಲ್ದೇ ಹೋದ್ರೆ ಬರೀ ತಂಗ ಹಾಕಬೇಕು, ಅಲ್ದೇವ್ರು ಬರೀ ಅಡಿಕೆ ಹಾಕಬೇಕು. ಇದ್ರ ಮೇಲೆ ಸೇರ್ಕೊಬಿಟ್ಟು ಇಲಿಗಳು ಸೇರ್ಕೊಂಡು ಏನು ಮಾಡ್ತವೆ ಅಷ್ಟಾಗಲ್ಲ 10 ಗಿಡದ್ದು ಅಡಿಕೆ ಏನೂ ಬಿಡಲ್ಲ ಅಂತಾರೆ. ಇದು ಉಪ್ಪಿನಕಾಯಿಗೆ ಆಗೋದು ಮಾದಳಿಕಾಯಿ ಅಂತ. ಇದು ಕರೆಕ್ಟು, ಮಾದಳಿಕಾಯಿ ಅಂತ, ಮಾದರ ಫಲ ಅಂತೇನೋ ಅಂತಾರೆ. ನೋಡಿ ಇದು ಉಪ್ಪಿನಕಾಯಿಗೆ ಆಗೋದು. ಇಲ್ಲಿ ಕಮ್ಮಿ ಮಲೆನಾಡಲ್ಲಿ ಇರೋದು ಇದು. ಇದರಲ್ಲಿ ಎರೆಹುಳ ಇಲ್ಲೇ ಉತ್ಪತ್ತಿ ಆಗ್ತದೆ. ಈಗ ಮಲ್ಚಿಂಗ್ ನಾವು ಈ ಥರ ಮಾಡಿದ್ರೆ ನೋಡಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನೋಡಿ ಇಲ್ಲೆಲ್ಲವ ಈ ಎರೆಹುಳಲ್ಲಿ ನೋಡಿ ಎಲ್ಲ ಮಣ್ಣೆಲ್ಲ ಆ ಥರ ಮಾಡಿದ್ದಾವೆ. ಮಲೆನಾಡಲ್ಲಿ ಎಲ್ಲ ಗಿಡನೂ ಹಾಕ್ಕೊಂಡು ಇದೇ ರೀತಿ ಇಲ್ಲಿ ಬಯಲುಸೀಮೆಯಲ್ಲೂ ಮಾಡಬೇಕು ಅಂತ ಮಾಡಿದೆ ನಾನು. ಮಾಡಿದ್ರೆ ಅಷ್ಟು ಇದಾಗಲಿಲ್ಲ. ಅಡಿಕೆ ಚೆನ್ನಾಗಿ ಬಂತು. ಅಡಿಕೆ ಚೆನ್ನಾಗಿ ಬರ್ತದೆ. 250 ಕ್ವಿಂಟಲ್ ಅಡಿಕೆ ಬರ್ತದೆ. ಆ ಮರ ಸಿಕ್ತಾಗ ಅಷ್ಟೇ ಪ್ರೆಜರ್ ಅಲ್ಲಿ ನೋಡಿದ್ರೆ ಕಟ್ಟಾಗಿ ಬಿದ್ದೋಗ್ಬಿಡುತ್ತದೆ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಗೋಪಾಲ್ಗೌಡ ಅಂತೇಳಿ. ನಾವು ಸಕಲೇಶ್ಪುರದಲ್ಲಿದ್ದು ಈಗ ಇಲ್ಲಿ ಬಂದು ಕೇರ್ನಗರ ತಾಲೂಕಲ್ಲಿ ಬಂದು ಸಕಲೇಶ್ಪುರದಲ್ಲಿ ಏನು ಇದೆ ಅದೇ ರೀತಿ ಆ ಮಾದರಿನೇ ತೋಟ ಮಾಡಿಕೊಂಡು ಇಲ್ಲಿ ಕೇರ್ನಗರದ ಹತ್ರ ಮಾಳ್ನಾಕಳ್ಳಿ ಅಂಥೇಳಿ ಇಲ್ಲಿದ್ದೀವಿ. ಎಷ್ಟು ವರ್ಷದ ತೋಟ ಸರ್ ಇದು? ಇದು ಒಂದು 16 ವರ್ಷ 17 ವರ್ಷದ ತೋಟ. ಇಲ್ಲಿ ಅಡಿಕೆ ಜೊತೆ ಕಾಫಿ ಇತ್ತು. ಕಾಫಿ ಯಾಕೋ ಸರಿಯಾಗಿಲ್ಲ, ತೆಳ್ಗಿದೆ ಕಾಫಿ, ಮೆಣಸು, ಕಿತ್ಲಿ, ಹಿಳ್ಳಿ, ದಾಳಂಬಿ, ಮೋಸಂಬಿ, ಚಕ್ಕೆ, ಲವಂಗ, ದ್ರಾಕ್ಷಿ, ಸೇಬು ಎಲ್ಲ ಗಿಡಗಳ್ನೂ ಹಾಕಿದ್ವಿ. ಮೆಣಸು, ಹಳಸು, ಮಾವು, ಸಪೋಟ ಎಲ್ಲ ಗಿಡಗಳ್ನೂ ಹಾಕ್ಕೊಂಡಿದ್ದೀವಿ. ಮಲೆನಾಡು ಯಾವ ರೀತಿ ಇದಾಗಿತ್ತೆ ಅದೇ ರೀತಿ ಎಲ್ಲ ಬೆಳೆನೂ ಮಾಡ್ಕೊಂಡಿದ್ದೀವಿ. ನಮಗೆ ನೀರು ಹೆಚ್ಚಿನ ರೀತಿ ಏನು ಮಾಡೋದಕ್ಕೂ ನೀರು ಬೇಕು. ನೀರಾವರಿ ಚೆನ್ನಾಗಿದೆ, ಕಾಲುವೆಯಲ್ಲೂ ನೀರಿದೆ. ಮತ್ತು ಇಲ್ಲಿ ಅದೊಂದು ಕಾಲುವೆ ಇದೊಂದು ಕಾಲುವೆ. ನೀರು ನಾವು ಇದ್ರೂ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋಕ್ಕಿಲ್ಲ. ನಮ್ಮದೇ ಒಂದು ಬೋರ್ ಇದೆ, ಕೃಷಿ ಹೊಂಡ ಇದೆ. ಅದರಲ್ಲಿ ಹೆಚ್ಚಿನ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಉಪಯೋಗಿಸ್ಕೊತೀವಿ. ಕಾಲುವೆದದೇ ಬೋರಿಂದದೇ ಸಿಕ್ಕಾಪಟ್ಟ ಈ ಕಾಲುವೆಗಳ ನೀರೆಲ್ಲ ಉಪಯೋಗಿಸ್ಕೊಂಡ್ರೆ ಅಷ್ಟು ಇದಾಗೋದಿಲ್ಲ. ಎಷ್ಟು ಬೇಕು ಅಷ್ಟು ನೀರು ನಾವು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಒಂದು 3.5 ಎಕರೆ ಒಟ್ಟು ತೋಟ ಇದೆ. 3.5 ಎಕರೆ ತೋಟ. ಆದರೆ ನಮಗೆ ಡಾಮಿನೇಟ್ ಮಾಡ್ತಿರೋದು ಇಲ್ಲಿ ಕಣ್ಣು ಕಾಣ್ತಿರೋದು ಅಡಿಕೆನೇ. ಅಡಿಕೆ ಜಾಸ್ತಿ. ಏನಕ್ಕೆ ಇಷ್ಟೊಂದು ಅಡಿಕೆ ಹಾಕಬೇಕು ಅಂತ ನಿಮಗೆ ಮನಸ್ಸಿಗೆ ಬಂತು? ಬೇರೆ ಇದ್ರ ಜೊತೆ ಏನಾರು ಹಾಕ್ಬೋದಿತ್ತಲ್ಲ? ಈ ಹಿಂದೆ ಎಲ್ಲ ನಾವು ಇಲ್ಲಿ ಕೊಬ್ಬು ಇದೆಲ್ಲ ಬೆಳೀತಾ ಇದ್ದಿದ್ದು. ಆ ಕೊಬ್ಬು ಎಲ್ಲ ಬೆಳೀತಾ ನಾವು ಮಲೆನಾಡಲ್ಲಿದ್ದಾಗಲೇ ತಗೊಂಡಿದ್ದು ಈ ಜಮೀನು. ಅದು ಬೆಳೀತಾ ಇದ್ದಾಗ ನಾವಿಲ್ಲಿ ಅಡಿಕೆ ತೋಟ ಯಾಕೆ ಮಾಡಬಾರ್ದು ಅಂಥೇಳಿ ನಮ್ಮ ಮಲೆನಾಡಲ್ಲಿ ಏನೇನೈತೆ ಅದೇ ಬೆಳೆ ಎಲ್ಲ ಹಾಕ್ಕೊಂಡು ನಾವೀಗ ಅಡಿಕೆಗೆ ನಾವು ಇದು ಮಾಡಿದ್ವು. ನಾವೆಲ್ಲ ಆಗ ಅಡಿಕೆ ಹಾಕ್ದಾಗೆಲ್ಲ ಕಮ್ಮಿ ರೇಟ್ ಆದ್ರೂ ಪರವಾಗಿಲ್ಲ. ಕೆಲಸ ಅಡಿಕೆ ಅಂದ್ರೆ ಏನು ಗೊತ್ತಾ, ಕೆಲಸ ಕಮ್ಮಿ. ವರ್ಷಕ್ಕೊಂದು ಸರಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ವರ್ಷಕ್ಕೊಂದು ಸರಿ ಉಳುಮೆ ಮಾಡೋದು, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಅದ್ರ ಕೆಲಸ ಏನೋ ಹೆಚ್ಚಿಗೆ ಆಳುಗಳ ಕೆಲಸ ಇರೋಲ್ಲ. ಏನು ವಾರದಲ್ಲಿ ಒಂದಾಳು 2 ಆಳು ಇದ್ದರೆ ಆ ಗರಿಗಳೆಲ್ಲ ಕಡ್ದು ಅಲ್ಲಿ ಹಾಕಿ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡಿದ್ರೆ ಹೆಚ್ಚಿಗೆ ಕೆಲಸ ಇರಲ್ಲ, ಆದಾಯ ಜಾಸ್ತಿ, ಖರ್ಚು ಕಡಿಮೆ. ಇವೆಲ್ಲ ನೋಡ್ಕೊಂಡು ಎಲ್ಲರೂ ಅಡಿಕೆ ಹಾಕ್ತಾರೆ. ಇವತ್ತಿನ ದಿವಸ ಲೇಬರ್ ಅಡಿಕೆ ಪಾಪ್ಯುಲೇಷನ್ ಜಾಸ್ತಿ ಹಂಗಾಗ್ಬಿಟ್ಟೈತೆ. ಹೌದು. ಸರಿ ಸರ್. ಮತ್ತೆ ಸರ್ ಇದು ಮಾಡಿದ್ವಿ ಗೋಡನ್ನು. ಇದು ನಮ್ಮ ತೋಟಗಾರಿಕೆಯಿಂದ ಇದು ಕೊಟ್ಟಿದ್ದಾರೆ. ತೋಟಗಾರಿಕೆದು 2 ಲಕ್ಷ, ನಮ್ಮದು 2 ಲಕ್ಷ, 4 ಲಕ್ಷ. ನಮ್ಮ ತೋಟಗಾರಿಕೆಯಿಂದ ನಮ್ಮ MLA ನಮ್ಮ ಹಾಕ್ಕೊಂಡಿರಿ. ನಮ್ಮ MLA ಸಾರಾ ಮಹೇಶ್ ಅವರು ನಮಗೆ ಕೊಡಿಸಿ ನಮಗೆ ಇದು ಮಾಡಿದ್ದಾರೆ. ನನಗೆ ಹಲವಾರು ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ. ನೋಡಿ, ನಾಟಿ ಕೋಳಿ ಸಾಕೊಂಡಿದ್ದೀವಿ. ಎಷ್ಟಿದ್ದಾವೆ ಸರ್? ಈಗ ಎಲ್ಲ ಸ್ವಲ್ಪ ಒಂದು 200 ಕೋಳಿ ಮೇಲೆ ಇತ್ತು, ಎಲ್ಲ ಸುಮಾರು ಮಾರ್ದು. ಈಗ ಸ್ವಲ್ಪ ಇದೆ. ಇದೆಲ್ಲ ಮಾರ್ಬಿಟ್ಟು ತಿರ್ಗಾ ಇನ್ನೊಂದು ಬ್ಯಾಚು ಹೊಸ್ದಾಗೆ ಮಾಡಬೇಕು. ಇದೆಲ್ಲ ಮೊಟ್ಟೆ. ಒಂದೊಂದು ಕೋಳಿ ಎಷ್ಟಕ್ಕೆ ಮಾರಿದ್ರಿ? ಒಂದೊಂದು ಕೋಳಿ ಅವು 1 kgಗೆ 450 ರೂಪಾಯಿನಾಗ ಮಾರ್ದು. ಒಂದು ಕೋಳಿ ಮೊಟ್ಟೆ 15 ರೂಪಾಯಿ ಒಂದು ಮೊಟ್ಟೆ. 15 ರೂಪಾಯಿ ಒಂದೊಂದು ಮೊಟ್ಟೆ.
ಕೊಡ್ತಾ ಇದ್ದೀವಿ. ಈಗ ಇದು ಮಾರಾಟಕ್ಕೆ ಇಟ್ಟಿದ್ದೀರಾ? ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಎಲ್ಲ ಮಾರಾಟಕ್ಕೆ ದಿವಸ ನೀವು ಯಾವುದನ್ನು ಮರಿ ಮಾಡಿಸಲ್ಲ? ಮರಿ ಅಲ್ಲಿ ಕೂರ್ಸಿದ್ದೀವಿ ಮರಿಗಳಿಗೆ. ಅಲ್ಲ ಇವಾಗ ಮರಿ ಆಗ್ತವೆ ಚೆನ್ನಾಗಿ? ಹ್ಞೂ ಆಗೈತೆ, ಇದೇ ಮಟ್ಟಕ್ಕೆ ಕೂರ್ಸಿದ್ದೀವಿ. ಅಲ್ಲ ಬೇಸಿಗೆ ಬಿಸಿಲು ಜಾಸ್ತಿ ಇಲ್ಲ ಏನಿಲ್ಲ, ಕೂತ್ಕೋತವೆ. ಕೂತ್ಕೊಂತವ? ಹ್ಞೂ ಕೂತ್ಕೋತವೆ. ಎಷ್ಟು ದಿನ ಆಗೈತೆ ಕೂತ್ಕೊಂಡು? ಈಗ ಇವು 15 ದಿವಸ ಆಯಿತು. ಇನ್ನೊಂದು 7-8 ದಿನ. ಹ್ಞೂ ಇದು ನೋಡಿ, ಉಳುಮೆ ಮಾಡೋಕ್ಕೆ ಇದಿದ್ದೆ. 9 ಹೆಚ್ಚು ನಾವು ಇದರಿಂದ ನಮ್ಮ ಕೃಷಿ ಇಲಾಖೆಯಿಂದ ತೊಗೊಂಡಿದ್ದೀವಿ. ಆ ವೀಲ್ ಕಾಟ್ರು ಇದಕ್ಕೂ ಹಳೆ ಕೊಚ್ಚೋದು ಅದನ್ನು ತಗೊಂಡಿದ್ದೀವಿ. ಓಕೆ. ಹಾಂ, ಅದರಿಂದ ಈಗ ತೋಟಗಾರಿಕೆ ಬೆಳೆ ಅಂದರೆ ಆದಾಯ ಜಾಸ್ತಿ ಬರುತ್ತೆ, ಖರ್ಚು ಕಮ್ಮಿ ಬರುತ್ತೆ. ಹಾಂ, ಆ ರೀತಿ ಖರ್ಚು ಕಮ್ಮಿ ಬರುತ್ತೆ. ಹಾಂ ಸರ್. ನೋಡಿ ಇದು ಎಲೆ ಮೆಣಸು. ಹಾಂ, ಮೆಣಸಿದು ಮೆಣಸು ಎಲೆ ಅಂಬು. ಅದು ಎಲೆ ಇದು ನೋಡಿ, ಇದು ಎಲೆದು ಎಲೆ ಹಾಕ್ಕೊಂಡಿದ್ದೀವಿ. ಓಕೆ. ಎಲೆದು ನೋಡಿ, ಇದು ಗೊಬ್ಬರ ಕುರಿ ಗೊಬ್ಬರ. ಇಲ್ಲೂ ಇಷ್ಟೊಂದು ಇದೆಯಲ್ಲ, ಯಾಕೆ ಇಷ್ಟೊಂದು ತರಿಸ್ಬಿಟ್ಟಿದ್ದೀರಾ? ಅದು ಇನ್ನೂ ಸ್ವಲ್ಪ ಹಾಕಬೇಕು. ಸುಮಾರು ಒಂದು 1200 ಮೂಟೆ ತರಿಸಿದ್ದು. 1200 ಮೂಟೆ? ಹ್ಞೂ ನೋಡಿ, ಒಳ್ಳೆ ಗೊಬ್ಬರ ಕುರಿದು. ಹಾಂ, ಇದು ಹೆಚ್ಚಿನ ರೀತಿ ಹಾಕಬೇಕು. ಇನ್ನು ಇದು ಸ್ವಲ್ಪ ಹಾಕಬೇಕು, ಹಾಕಿಲ್ಲ ಹಾಕೋದು. ಅಲ್ಲಿ ನೋಡಿ ಮೋಸಂಬಿ ಗಿಡಗಳಿದ್ದಾವೆ. ಓಕೆ. ಅಲ್ಲ ಸರ್, ಈಗ ಇಷ್ಟೊಂದು ಗೊಬ್ಬರ ತರಿಸಿದ್ರೆ ಎಷ್ಟು ಖರ್ಚಾಯಿತು ನಮಗೆ? ಗೊಬ್ಬರಕ್ಕೆ 1.5 ಲಕ್ಷ ಆಯಿತು. 1.5 ಲಕ್ಷ ವರ್ಷಕ್ಕೆ? ಹಾಂ, 1 ವರ್ಷ ತರಿಸ್ತೀರಾ? ಪಕ್ಕ. ಏನು ಸರ್, 1.5 ಲಕ್ಷ ಗೊಬ್ಬರಿಗೆ ಖರ್ಚು ಮಾಡ್ತೀರಾ? ನಾವು ಮಾಡ್ತೀವಿ. ಮತ್ತು ಇದೆಯಲ್ಲ ಸರ್, ಅದಿದ್ರು ಅದು ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಅದು ಗೊಬ್ಬರ ಆಯ್ತದೆ. ಹ್ಞೂ. ಅಲ್ಲ ಸುಮ್ಮನೆ ಓವರ್ ಡೋಸ್ ಕೊಡ್ತಾ ಇದ್ದೀರಾ ನೀವು? ಇಲ್ಲ, ಬೇಕೇ ಬೇಕಲ್ಲ. 2000 ಚಿಲ್ಲರೆ ಗಿಡ ಇದ್ದಾವೆ. ಹ್ಞೂ, ಅದರಿಂದ ಕೊಡಲೇಬೇಕು. ಕೊಡದೆ ಹೋದರೆ ಗಿಡ ಒಂಥರ ಇದಾಗ್ತವೆ. ಮೋಸಂಬಿ ಗಿಡ ಇದೆ. ಓಕೆ. ಸಪೋಟ, ನಲ್ಲಿ ಗಿಡಗಳು ಅವೆಲ್ಲ. ಹಿಳ್ಳಿ ಗಿಡ, ನಲ್ಲಿ ಗಿಡ. ಬನ್ನಿ ಇಲ್ಲಿ. ರಸ್ತೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್? ರಸ್ತೆ ಎಲ್ಲ ಬೇಕಲ್ಲ. ರಸ್ತೆ ಚೆನ್ನಾಗಿದೆ, ವ್ಯವಸ್ಥಿತವಾಗಿದೆ. ಇದು ಎಂಥದ್ದು ನೋಡಿ ಸರ್, ಈ ಸೇಬು ಗಿಡ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ಸೇಬು ಈ ಥರ ಬಂದಿದೆ. ಅದೇ ಇದು ಯಾವುದೋ ಒಂದು ಮಲೆನಾಪಲ್ಲೋ ಏನೋ ಅಂತಾರೆ. ಈ ಥರ ಬಂದಿದೆ ನೋಡಿ. ಇದು ಇದ್ರ ಮಾವಿನಕಾಯಿ, ಇದು ಮಾವಿನ ಗಿಡ. ಈ ಉದ್ದ ಇದು ಬರ್ತದೆ ನೋಡಿ, ರಸಪುರಿ, ಇದು ತೋತಾಪುರಿ. ಸೋತಾಪುರಿ ಬರ್ತದೆ. ಆಮೇಲೆ ನೋಡಿ, ಇವು ಎಷ್ಟು ವರ್ಷದ್ದು ಸರ್ ಇದು ಮರ? ಯಾವುದು? ಅದು ಒಂದು 5 ವರ್ಷ ಆಯಿತು. 5 ವರ್ಷದ್ದು. ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗಿ? ಫಲ ಕೊಡೋಕ್ಕೆ ಸರ್ ಅದು ಕಸಿ ಗಿಡವೇ ಆಗಲೇ ಕೊಟ್ಬಿಡ್ತಾರೆ. 1 ವರ್ಷ 2 ವರ್ಷ ಇದು ನಾವು ಮಂಡ್ಯದಲ್ಲಿ ತಂದಿದ್ದು. ಇದರಲ್ಲಿ ವಿಶಿಪರ ಮೇಲೆ ತಗೊಬಂದಿದ್ದು. ತಂದಾಗಲೇ ಅದರಲ್ಲಿ ಕಾಯಿ ಇರುತ್ತೆ ನೋಡಿ. ಇದು ಮೋಸಂಬಿ. ಇದು ಮೋಸಂಬಿ. ಹಾಂ, ಚೆನ್ನಾಗಿದೆ. ಹಣ್ಣು ರುಚಿ ಇತ್ತು? ಚೆನ್ನಾಗಿದೆ ಸರ್. ಅಲ್ಲ ಇವಾಗ ಯಾವುದು ಕಟ್ ಮಾಡೋಂಗಿಲ್ಲ? ಅಲ್ಲಿ ಮುಂದೆ ಇದೆ, ಬನ್ನಿ. ಎಲ್ಲ ಮೋಸಂಬಿ ಗಿಡಗಳು. ಕಾಫಿ ಗಿಡಗಳನ್ನು ಹಾಕ್ಕೊಂಡಿದ್ವಿ. ಬಾಳೆ ಇದು ನೋಡಿ, ಈ ಬಾಳೆ ಇದು ಎರಡರಲ್ಲಿ ಯಾವ್ದಾರು ಒಂದು ಕಟ್ ಮಾಡ್ಬೋದೇನೋ? ಇಲ್ಲಿ ಹಣ್ಣಾಗಿದಾ? ಯೆಲ್ಲೋ ಕಲರ್ ಬಂದಿದೆ. ಎಲ್ಲ ಮುಂದೇನು ಇತ್ತಲ್ಲಿ. ಅದು ಕಟ್ ಮಾಡ್ಕೊಳ್ಳಿ. 2 ಇದು ನೋಡಿ, 18 ವರ್ಷದ ಬಾಳೆ ಇದು. ನಮ್ಮ ರೈತರು ಓಕೆ 1 ವರ್ಷ 2 ವರ್ಷಕ್ಕೆ ಇದು ಮಾಡಿಬಿಡ್ತಾರೆ. 18 ವರ್ಷ ಆಗಿದೆ ಬಾಳೆ ಇದು. ಓಕೆ. ಒಂದೊಂದೇ ಕಂದು ಬಿಟ್ಕೋಬೇಕು. ಒಂದೊಂದೇ ಕಂದು ಬಿಟ್ಕೊಳ್ಳೋದು ನೀವು? ಒಂದೊಂದೇ ಕಂದು ಬಿಡಬೇಕು ನೋಡಿ. ಇಲ್ಲಿ ಈಗಿದು ಮೋಸಂಬಿ ಎಲ್ಲೆಲ್ಲೋ ಆಯ್ತದೆ ಅಂತಾರೆ, ಇಲ್ಲೂ ಆಗ್ತದೆ. ಓಕೆ. ಎಲ್ಲೂ ಆಗ್ತದೆ, ಆಗದೆ ಇಲ್ಲ. ಇಲ್ಲೂ ಸಕಲೇಶ್ಪುರದಲ್ಲಿ ಇವೆಲ್ಲ ನೋಡಿದ್ರಿ? ಎಲ್ಲ ನೋಡಿ. ಅದನ್ನ ಕೂಡ ಇಲ್ಲಿ ತಂದು ಹಾಕೊಂಡು? ಹೌದು. ಅಂದ್ರೆ ಇದಕ್ಕೆ ನೆರಳು ಬೇಕು ಅಂತ? ನೆರಳು ಬೇಕು, ಬಿಸಿಲು ಬೇಕು. ನೆರಳು ಬೇಕು, ಸೆಮಿ ಶೇಡು. ಈ ಬಾಳೆ ಈಗ ನೆರಳಲ್ಲಿ ಚೆನ್ನಾಗಿ ಬರ್ತಾ ಇದೆಯಾ ಸರ್? ಸಾಧಾರಣ ಬರ್ತಾ ಇದೆ. ಪರವಾಗಿಲ್ಲ. ನಾವು ಹೆಚ್ಚಿಗೆ ಇದಕ್ಕೆ ಏನು ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಈಗ ನೀವು ಸಕಲೇಶ್ಪುರ ಆ ಕಡೆ ಎಲ್ಲ ವ್ಯವಸಾಯ ಮಾಡಿದವರು ಅಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ. ಅಲ್ಲಿ ಮಾಡಲೇಬೇಕು. ಅಲ್ಲಿ ಕಾಫಿ ಇರುತ್ತೆ, ಮೆಣಸು, ಅಡಿಕೆ ಎಲ್ಲ ಇರುತ್ತೆ. ಅವರು ಮತ್ತೆ ದೊಡ್ಡದಾಗಿ ಮಾಡ್ತಾರೆ. ಹೌದು, ಚಿಕ್ಕದಾಗಂತೂ ಮಾಡಲ್ಲ. ನೋಡಿ, ಇವು ಕಿತ್ಲೆ ಗಿಡಗಳು. ಇವು ಇಲ್ಲಿ ಹೆಂಗೆ ನೀವು ಯಾವಾಗಿಂದ ಕೆಮಿಕಲ್ ಬಿಟ್ರಿ? ನಾವು ಸರ್ ಈ ಕಡೆ ಬಂದಮೇಲೆ ಹೆಚ್ಚಿನ ರೀತಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತೀವಿ, ಕೆಮಿಕಲ್ ಹಾಕಲ್ಲ. ನೋಡಿ, ಇದು ಕಾಫಿ ಗಿಡ. ಓಕೆ. ಯಾವುದು ಇದು ರೋಹಿರಾ ಅಂತ. ರೋಹಿರಾ? ನಂದು ಅಲ್ಲಿ 10 ಎಕರೆ ಇತ್ತು ಸಕಲೇಶ್ಪುರದಲ್ಲಿ.
ಅದು ಮಾರ್ಬಿಟ್ಟು ಬೇಡ ಅಂತೇಳಿ ಈ ಕಡೆ ಬಂದು ಈಗ ಅದೇ ರೀತಿಯಲ್ಲಿ ಮಾಡಿದ್ವಿ. ಇಲ್ಲೂ ಇತ್ತು ಕಾಫಿ, ಓಕೆ. ತೆಗೆದ್ಬಿಟ್ಟು ಹಾಂ ಹಾಂ ಈ ಅಡಿಕೆ ಗಿಡಕ್ಕೆ ಸ್ವಲ್ಪ ಕಾಫಿಗೆ ಕೆಮಿಕಲ್ ಹಾಕಬೇಕು, ಹಾಂ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ತೆಗೆದ್ಬಿಟ್ಟು ಈಗ ಇದು ಕೆಮಿಕಲ್ ಹಾಕ್ತೆ ಬರೋಕ್ಕಾಗಲ್ಲ ಇದು? ನಮ್ಮ ಸಾವಯವ ಪದ್ಧತಿಲಿ ಅದು ಇದು ಬರ್ದೇನಿಲ್ಲ, ಹಾಕಬೇಕು. ಇದು ನೋಡಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ. ಈಗ ಜೀವಾಮೃತ, ಗೋಕೃಪಾಮೃತ ಇವೆಲ್ಲ ಯೂಸ್ ಮಾಡಲ್ವಾ ನೀವು? ಅದು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಜೀವಾಮೃತನೂ ಮಾಡ್ತೀವಿ. ತೆಂಗು ಕಡಿಮೆ ಅನ್ಸುತ್ತಲ್ವಾ? ತೆಂಗು ಕಮ್ಮಿ ಸರ್, ಕಮ್ಮಿ ಸೈಡ್ ಬಾರ್ಡ್ರಿಗೆ ಹಾಕ್ಕೊಂಡಿದ್ದೀವಿ. ಇಲ್ಲೆಲ್ಲ ಮಧ್ಯೆ ಒಂದು ಲೈನು. ಓಕೆ. ಇನ್ನು ಅದು ಹೆಚ್ಚಿಗೆ ತೆಂಗು ಹಾಕಿದ್ರೆ ಈಗ ನಮ್ಮ ರೈತರಿಗೆ ಹೇಳ್ತಾ ಇರೋದು ಹಂಗೆ ತೆಂಗು ಹಾಕಬೇಡಿ ಅಂತ. ಯಾಕೆ? ನಾನು ಅಡಿಕೆ ಹಾಕ್ಬೇಡಿ ಅಂತೀನಿ. ಅಡಿಕೆಗೆ ತೆಂಗು ಹಾಕ್ಬಾರ್ದು. ಅದನ್ನೇ ಅಡಿಕೆ ಅಲ್ಲದೆ ಹೋದ್ರೆ ಬರೀ ತೆಂಗು ಹಾಕಬೇಕು, ಅಲ್ಲದೆ ಹೋದ್ರೆ ಬರೀ ಅಡಿಕೆ ಹಾಕಬೇಕು. ಇದ್ರ ಮೇಲೆ ಸೇರ್ಕೊಬಿಟ್ಟು ಇಲಿಗಳು ಸೇರ್ಕೊಂಡು ಏನು ಮಾಡ್ತವೆ, ಅಷ್ಟಾಗಲ್ಲ 10 ಗಿಡದ್ದು ಅಡಿಕೆ ಏನೂ ಬಿಡಲ್ಲ, ಎಲ್ಲ ತಿನ್ಬಿಡ್ತವೆ. ಅದು ಕಂಡ್ಬಿಟ್ಟು ನಾವೇನೋ ಗೊತ್ತಾಗಲಿಲ್ಲ ಹಾಕ್ಬಿಟ್ಟು. ಈಗ ನಮ್ಮ ರೈತರಿಗೆ ನಾನು ಇಲ್ವಾಲ ಯೂನಿವರ್ಸಿಟಿ ಇದೆಯಲ್ಲ, ಇಲ್ವಾಲ ಯೂನಿವರ್ಸಿಟಿ, ಅಲ್ಲಿ ಕಾಲೇಜ್ನಿಂದ ರೈತರು ಬರ್ತಾರೆ ಟ್ರೈನಿಂಗ್ ಬಂದಾಗ ನಮ್ಮನ್ನು ಕರೆಸ್ತಾರೆ. ಕರೆಸಿ ನಾವು ಹೋಗಿ 1 ಗಂಟೆ ನಾವು ಮಾಹಿತಿ ಕೊಟ್ಟು ಬರ್ತೀನಿ ಅಲ್ಲಿ ಹೋಗಿ. ಹೋಗಿ ಬಂದಾಗ ಬೆಳಿಗ್ಗೆಗೆ ನಮ್ಮ ತೋಟಕ್ಕೆ ವ್ಯಾನ್ನಲ್ಲಿ ರೈತರಲ್ಲಿ ಟ್ರೈನಿಂಗ್ ಬಂದವ್ರನ್ನ ಕರ್ಕೊಂಬಂದು ನಮ್ಮ ತೋಟಕ್ಕೆ ಬಂದು ಇಲ್ಲಿ ನೋಡಿಕೊಂಡು ಇಲ್ಲಿಂದ ಅವ್ರು ರೈತರು. ಅದೇ ರೀತಿ ನಾನು ರೈತರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀನಿ. ಓಕೆ. ಹಾಂ. ಈಗ ಕೆಳಗಡೆ ಇಲ್ಲಿಗೋಸ್ಕರ ಯಾವ್ದಾದ್ರು ಒಂದು ಫುಡ್ ಹಾಕಿ ಮೇಲ್ಗಡೆ ಹೋಗೋ ತಪ್ಪುತ್ತದು? ಇಲ್ಲ, ಅದು ಮೇಲ್ಗಡೆಲ್ಲೇ ಗೂಡು ಕಟ್ಕೊಬಿಟ್ಟಿದೆ, ಗೆಣಸು ಹಾಕಿ ಮನೆಯೆಲ್ಲ ಅಲ್ಲೇ ಮಾಡ್ಕೊಬಿಟ್ಟಿದೆ. ಮಲ್ಚಿಂಗು ಆಗುತ್ತೆ, ಲೈವ್ ಮಲ್ಚಿಂಗು, ಊಟ ಆಗುತ್ತೆ. ಏನು ಹಾಕೋದಂದ್ರೆ ಸಾಯಂಕಾಲ ಬಂದ್ಬಿಡ್ತದೆ, ಇನ್ನು ಮತ್ತೆ ತಿರ್ಗಾ ರಾತ್ರಿ ಅದೇ ರೀತಿ ಹೋಗ್ಬಿಡ್ತದೆ. ಅದಕ್ಕೇನು ಮಾಡ್ತಾರೆ, ಕೆಲವು ತಗಡು ಹಾಕ್ತಾರೆ, ಆ ತಗಡು ಹೊಡೆದು ಇದು ಮಾಡ್ಬೇಕು. ಆಮೇಲೆ ಈಗ ಏನು ಔಷಧಿ ಇಡೋದು ಅಂದರೆ ಇಲ್ಲಿ ಔಷಧಿ ಇಡೋಕೆ ಆಯ್ತಾಯಿಲ್ಲ ನಾವು, ನವಿಲುಗಳು ಜಾಸ್ತಿ. ಓಕೆ. ಆ ನವಿಲು ತಿನ್ಬಿಡ್ತಾವೆ ಅಂದ್ಬಿಟ್ಟು ಹೆಚ್ಚಿಗೆ ಔಷಧಿ ಇಡ್ತಾ ಇಲ್ಲ, ಸತ್ತೋಗ್ಬಿಡ್ತವೆ ಅಂತ. ಅದರಿಂದ ನೋಡಿ, ಇದು ಜ್ಯೂಸ್ಗೆ ಹಾಕೋದು ಇದು. ಬರೀ ಜ್ಯೂಸಿಗೆ ಮಾತ್ರ. ಏನು ಜ್ಯೂಸ್ಗೆ ಹಾಕುವಂಥ ನಿಂಬೆ ಜಾತಿ? ಇಳ್ಳಿ ಇದು ಇರಳಿಕಾಯ? ಇರಳಿ ಅಂದ್ರೆ ಇದು ಇರಳಿ ಅಲ್ಲ, ಅದೇ ಒಟ್ಟಿನಲ್ಲಿ ಜ್ಯೂಸ್ಗೆ ಹಾಕುವಂಥ ನಿಂಬೆ ಜಾತಿ. ಜ್ಯೂಸ್ಗೆ ಹೇಳ್ಕೊಂಡು ಇನ್ನು ಇಳ್ಳಿಕಾಯಿಗೆ ಆಗಲ್ಲ, ಸುಮಾರೆಲ್ಲ ಬಿಟ್ಟಿದೆ. ಓಕೆ. ಅಲ್ಲಿ ನೋಡಿ, ಎಲ್ಲೋ ಬಂದ ತಕ್ಷಣ ಇದನ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು. ಇದು ಅದಾಗೆ ಅದೇ ಹುಟ್ಟಿರುವಂಥದ್ದು ತೆಂಗಿನ ಸಸಿ? ತೆಂಗಿನದು ಬಿದ್ದವೆ ಅದೇ ಹುಟ್ಕೊಂಡಿರೋದು. ನೋಡಿ ಸರ್, ಮೇಲೆ ಇದೆ, ಮೇಲೆ ಹುಟ್ಕೊಂಡಿದೆ, ಗಿಡ ಬಂದಿದೆ, ಎಷ್ಟು ಆರೋಗ್ಯವಾಗಿದೆ. ಎಲ್ಲಿ ಬಗ್ದು ನೆಟ್ಟಿಲ್ಲ, ಇಲ್ಲ ಏನಿಲ್ಲ, ನೆಟ್ಟಿಲ್ಲ, ಇಲ್ಲ, ಮೇಲೆ ಐತೆ. ಇದು ಏನು ಮಾಡ್ತೀರಾ ಇದು ಸಸಿನ? ನಾವು ಸ್ಕೂಲ್ಗಳಿಗೆ ಕೊಟ್ಬಿಡ್ತೀನಿ. ಸ್ಕೂಲ್ಗಳು ಅಂದ್ರೆ ಅಲ್ಲಿ ಹಾಕ್ತಾರಾ? ಹಾಕ್ತಾರೆ. ಸ್ಕೂಲ್ಗಳು ಯಾರು ಗಿಡ ನೆಡ್ತಾರೆ. ನಾನು ಹಿಂದೆ ಸುಮಾರು ಕೊರೋನಾದಕ್ಕಿಂತ ಮೊದಲು ನಮ್ಮ ಮಗ ಒಬ್ಬ ಲೆಕ್ಚರ್ ಆಗಿದ್ದ, ತೀರೋಗ್ಬಿಟ್ಟ. ಅವನ ಹೆಸರಲ್ಲಿ ಎಲ್ಲ ಸ್ಕೂಲ್ಗೂ 10 ಗಿಡ ಕೊಡ್ತಿದ್ದೆ. ಓಕೆ. ಈಗ ಈ ಕೊರೋನಾ ಬಂದ ನಿಲ್ಲಿಸ್ಬಿಟ್ಟಿದ್ದಾರೆ. ನಿಲ್ಲಿಸ್ಬಿಟ್ಟಾಗ ನಾವು ನಿಲ್ಲಿಸ್ಬಿಟ್ಟು ಈಗ ಯಾರು ಏನು ಗೊತ್ತಾ, ಸ್ಕೂಲ್ಗಳಲ್ಲಿ ಗುಂಡಿ ತೆಗೀರಿ ಗಿಡ ಕೊಡ್ತೀವಿ ಅಂದರೆ ಅವ್ರು ಹಾಕೋದೇ ಇಲ್ಲ. ಸರಿ, ಚುಂಚುಂಗಿರಿ ಈ ಕಡೆ ಸ್ಕೂಲ್ಗೆ ಎಲ್ಲ ಕೊಟ್ಟೆ, ಸುಮಾರು ಗಿಡ ಇದ್ದು. ಇವನು ಕೊಟ್ಬಿಡ್ತೀನಿ, ಮಾರಕ್ಕಿಲ್ಲ. 4 ಎಷ್ಟು ಆರೋಗ್ಯವಾಗಿದೆ ನೋಡಿ ಸರ್. ಹೌದು. ನಾವು ಯಾಕೆಂದರೆ ಇದ್ರ ಗೊಬ್ಬರ ಹಾಕ್ತೀವಲ್ಲ ನೋಡಿ, ಈ ಕುರಿ ಗೊಬ್ಬರ ತುಂಬ ಚೆನ್ನಾಗಿರ್ತದೆ. ಹೌದು. ಅಲ್ಲೊಂದು 3 ಐತೆ ಅವಳು ಆಚೆ. ನೋಡಿ, ಎಲೆ ಬೀಳಿದು, ಎಲೆ ಬೀಳುಗಳಿವೆಲ್ಲ ನಮ್ಮ ಹೆಂಗಸರಿದ್ರು ಹಾಕೋತಿದ್ರು. ಓಕೆ. ಅವ್ರೀಗ ಕಳೆದ ಜನವರಿ 14ಕ್ಕೆ ತೀರ್ಕೊಂಬಿಟ್ರು. ಓಕೆ. ಸರಿಲ್ಲ, ಅದರಿಂದ ಈಗ ಹಾಕಲ್ಲ, ನಾವು ಕುಯ್ಕೊಂಡೋಗಿ ಮಾರೋದು ಇಲ್ಲ. ಕುಯ್ದು ಮಾರೋದು ಮಾರಾಟಕ್ಕಲ್ಲ ಇದು. ಈಗ ಸದ್ಯಕ್ಕೆ ಕುಯ್ಯೋರಿಲ್ಲ ಅಂತ ಅದು ಹಂಗೆ ಬಿಟ್ಟಿದ್ದೀವಿ. ಮಾರಾಟ ಮಾಡೋದಾದ್ರೆ ಕುಯ್ಕೊಂಡೋದ್ರೆ ಸುಮಾರು ದುಡ್ಡು ಆಯ್ತದೆ, ನಾವು ಮಾರಕ್ಕೆ. ನೋಡಿ, ಇದು ಅಂತಾರೆ, ಇದು ಉಪ್ಪಿನಕಾಯಿಗೆ ಆಗೋದು ಮಾದಿಳಿಕಾಯಿ ಅಂತ. ಇದು ಕರೆಕ್ಟು, ಮಾದಿಳಿಕಾಯಿ ಅಂತ, ಮಾದ್ರ ಫಲ ಅಂತೇನೋ ಅಂತಾರೆ. ನೋಡಿ, ಇದು ಉಪ್ಪಿನಕಾಯಿಗೆ ಆಗೋದು. ಇಲ್ಲಿ ಕಮ್ಮಿ, ಮಲೆನಾಡಲ್ಲಿ ಇರೋದು ಇದು. ಓಕೆ. ಇದು ಕಿರಳಿಕಾಯಿ ಥರ? ಮಲೆನಾಡಲ್ಲಿ
ಅಲ್ಲಿ ಇರೋದು. ಉಪ್ಪಿನಕಾಯಿಗೆ ಹಾಕ್ಬೋದು. ಉಪ್ಪಿನಕಾಯಿಗೆ ಮಾತ್ರ ಇದು. ಓಹೋ, ಉಪ್ಪಿನಕಾಯಿಗೆ ಮಾತ್ರ. ಹಾಂ, ಬೇರೆ ಯಾವ ಜ್ಯೂಸು ಮಾಡೋಕ್ಕಾಗಲ್ಲ? ಇಲ್ಲ, ಜ್ಯೂಸ್ಗೆ ಆಗಲ್ಲ. ಚಿತ್ರಾನ್ನಕ್ಕೆ ಹಾಕ್ಬೋದಾ? ಚಿತ್ರಾನ್ನಕ್ಕಲ್ಲ, ಉಪ್ಪಿನಕಾಯಿಗೆ ಮಾತ್ರ. ಉಪ್ಪಿನಕಾಯಿಗೆ ಮಾತ್ರ? ಹಾಂ, ಹೌದು. ಈಗ ನಮ್ಮ ನಾರ್ಮಲ್ ಕಿರ್ಲಿಕ್ಕೆ ಬರುತ್ತಲ್ಲ, ಅದು ಇದೆ. ಅದು ಉಪ್ಪಿನಕಾಯಿಗೂ ಆಗುತ್ತೆ, ಜ್ಯೂಸ್ಗೂ ಆಗುತ್ತೆ, ಚಿತ್ರಾನ್ನಕ್ಕೂ ಆಗುತ್ತೆ. ಜ್ಯೂಸಕ್ಕೆ ಸಣ್ಣ ನಿಂಬೆ ಆಗಬೇಕು. ಹಾಂ ಹಾಂ ಹಾಂ, ಇದು ನೋಡಿ ನಾವು ಅಲ್ಲಿ ಮಲ್ನಾಡಿನ ತಂದು ಹಾಕಿರೋದು, ಇಲ್ಲೆಲ್ಲಿ ಸಿಕ್ಕಕ್ಕಿಲ್ಲ ಇದು. ಹೌದೌದು, ಚೆನ್ನಾಗಿದೆ ಇದು. ಹಾಂ, ಮತ್ತು ಇದು ಈಗ ಕಟ್ ಮಾಡ್ಕೋಬೋದಲ್ಲ ಇದನ್ನ? ಹ್ಞೂ, ಕಟ್ ಮಾಡ್ಕೋಬೋದು, ತೊಗೋಬೋದು ಇದನ್ನ. ಹಾಂ, ತಗೋಬೋದು. ಅಲ್ಲಿ ಹಣ್ಣಾಗಿದೆ ನೋಡಿ ಮೇಲೆಲ್ಲ. ಹಾಂ, ಅದು ಫುಲ್ ಹಣ್ಣಾಗಿದೆ. ಹಾಂ, ಮೇಲೆ ಹಣ್ಣಾಗಿದೆ ನೋಡಿ. ಹಾಂ ಹಾಂ, ಅಂದರೆ ಉಪ್ಪಿನಕಾಯಿಗೆ ಹಾಕೋದ್ರಿಂದ ಹಣ್ಣಾಗೋ ತನಕ ಕಾಯಬಾರ್ದು. ಹಾಂ, ಹಾಕ್ಬೋದು. ಈಗಲೇ ಕಾಯಿ ಕುಯ್ದು ಹಾಕ್ಬೋದು. ಕಾಯಿ ಕುಯ್ದೆ ಹಾಕ್ಬೇಕು. ಅಷ್ಟು ಹಣ್ಣಾದರೆ ಉಪ್ಪಿನಕಾಯಿ ಟೇಸ್ಟ್ ಬರಲ್ಲ. ಹಾಂ, ಟೇಸ್ಟ್ ಬರಲ್ಲ. ಈ ಕಡೆ ಯಾರು ತಗೊಳ್ಳಲ್ಲ ಅಷ್ಟು. ಹಾಂ ಹಾಂ, ಅಲ್ಲಿ ಮಲೆನಾಡು ಕಡೆ ಆದರೆ ಓಕೆ, ಒಳ್ಳೆ ಬೆಲೆ ಐತೆ ಅದಕ್ಕೆ. ಹಾಂ ಹಾಂ ಹಾಂ, ಓಕೆ. ನೋಡಿ ಬಿದ್ದೋಗ್ಬಿಟ್ಟಿದೆ ಅದಾಗದೆ. ಹಾಂ, ಹೌದು. ಹಾಂ, ಈಗ ನೋಡಿ ಕಾಫಿ ಗಿಡಗಳ ಏನು ಗೊತ್ತಾ, ಬದಿಗೆ ಹಾಕ್ತಾ ಇದ್ದೀನಿ. ಬದಿಲಿ ನಾವು ಬದಿಗಳಲ್ಲಿ ಎಲ್ಲ ಗಿಡ, ಕಿತ್ಲಿ ಗಿಡ, ಹಿಳ್ಳಿ ಗಿಡ, ದಾಳಿಂಬೆ ಗಿಡ ಮಧ್ಯಕ್ಕೆ ಹಾಕಲ್ಲ, ಬದಿಗೆ ಮಾತ್ರ. ಬದಿಗೆ ಹಾಕಿದ್ರೆ ಶತ್ತೆ ಅವಾಯ್ಡ್ ಆಯ್ತದೆ. ಹೌದು, ಒಳಗೆಲ್ಲ ಗೊಬ್ಬರ ತಿನ್ಕಾಯಿ ಬದ್ನೇಲಿದ್ದರೆ ಏನು ತೊಂದರೆ ಇಲ್ಲ. ಬದ್ನೇಲಿ ಓಕೆ, ಆ ಥರ ಹಾಕೋತೀವಿ. ಈಗ ನೀರಿಗೇನು ತೊಂದರೆ ಇಲ್ಲ ಅಂತಂದ್ರೆ? ನೀರಿಗೇನು ತೊಂದರೆ ಇಲ್ಲ. ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ? ನೀರಿನ ವ್ಯವಸ್ಥೆ ನಮ್ಗೆ ತುಂಬ ಚೆನ್ನಾಗಿದೆ. ಹಾಂ ಹಾಂ, ನೀರಿನ ವ್ಯವಸ್ಥೆ ತುಂಬ ಇದ್ರೆ ನೋಡಿ. ಇಲ್ಲಿ ಗಿಡಗಳಿಗೆ ಹೆಂಗೆ ಕೊಡ್ತೀರಾ ನೀರನ್ನ ನೀವು? ಹಾಂ, ಗಿಡಗಳಿಗೆ ನೀರನ್ನ ಹೆಂಗೆ ಕೊಡ್ತೀರಾ? ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀವಿ. ಸ್ಪ್ರಿಂಕ್ಲರ್ ಜೆಟ್ಟು. ಹಾಂ, ಜೆಟ್ಟು ದೊಡ್ಡ ದೊಡ್ಡ ಗನ್ ಹಾಕ್ಬಿಟ್ಟು ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀವಿ. ಹಾಂ, ಯಾಕೆಂದರೆ ಹೆಚ್ಚಿನ ರೀತಿ ನೀರದೆ ಅಂತ ಹೆಚ್ಚಿಗೆ ಉಪಯೋಗಿಸ್ಬಿಟ್ರೆ ಅದು ಪ್ರಯೋಜನ ಆಗಲ್ಲ. ಓಕೆ, ಗೊಬ್ಬರದ ಅಂಶ ಎಲ್ಲ ಹೋಗ್ಬಿಡ್ತದೆ. ಹಾಂ ಹಾಂ, ಇದ್ರಲ್ಲಿ ಕೊಟ್ಟರೆ ಇಷ್ಟು ಗಂಟೆ ಅಂತೇಳಿ ಮಿನಿಮಮ್ಮು ನಾವು ಉಪಯೋಗಿಸ್ಕೋಬೋದು. ಓಕೆ ಓಕೆ, ಆಫ್ ಮಾಡಿಬಿಡ್ಬೋದು. ಕೆಲವು ಏನು ಮಾಡ್ತಾರೆ, ಮ್ಯಾಗಳಿಂದ ಬಿಡ್ತಾರೆ ಕೆಳಗಡೆಗೆ. ಹಾಂ ಹಾಂ, ಅದು ಸುಮ್ಮನೆ ವೇಸ್ಟ್ ಆಗೋಯ್ತದೆ. ಓಕೆ, ಗೊಬ್ಬರ ಎಲ್ಲ ವೇಸ್ಟ್ ಆಗೋಯ್ತದೆ. ಈಗ ಆ ನೀರು ಇಲ್ಲಿಗೆ ಬರುತ್ತೆ. ಹಾಂ, ಇಲ್ಲಿಗೆ ಬರುತ್ತೆ. ಹಾಂ, ಆ ನೀರು ಇಲ್ಲಿಗೆ ಬರೋ ತನಕ ಇಲ್ಲೇ ಇರೋಣ. ಹಾಂ, ಆ ನೀರು ಬಂದಾಗ ಅದು ಮಾತಾಡೋಣ. ಈ ನೀರು ಕೊಡ್ತಾ ಇರೋದ್ರಿಂದ ನಿಮ್ಗೆ ಅನುಕೂಲನಾ ಅನಾನುಕೂಲನಾ? ಅನುಕೂಲ. ಹೆಂಗೆ? ಈಗ ಇದು ಏನಾಗ್ತದೆ ಅಂದರೆ, ಈಗ ನಾವು ಹೆಚ್ಚಿನ ರೀತಿ ಗೊಬ್ಬರ ಹಾಕಿದ್ದೀವಿ. ಗೊಬ್ಬರದ ಈಗ ನೀರು ಎಷ್ಟು ಈಗ ನಾವು ಊಟ ಮಾಡ್ತೀವಿ. ನಾವು ಊಟ ಮಾಡಿದಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಕುಡಿದ್ರೆ ಒಂದು ಅನುಕೂಲ ಆಯ್ತದೆ. ಹೌದು, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಹೌದು. ಇಲ್ಲ ನಾವು ಹೆಚ್ಚಿನ ರೀತಿ ನೀರಿಗೂ ಉಪಯೋಗಿಸಿದ್ರೆ ಏನಾಗ್ತದೆ ಅಂದರೆ ಏನಾರೇ ಒಂದು ತೊಂದರೆ ಬರ್ತದೆ. ಆ ರೀತಿಯ ಗೊಬ್ಬರದ ಅಂಶ ಎಲ್ಲೂ ಹೋಗಲ್ಲ. ಅದರಿಂದ ನಾವು ಈ ಥರ ಎಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀವಿ. ಓಕೆ, ಹಾಂ, ನೀರು ಅದೇನು ಹೆಚ್ಚಿಗೆ ಕೊಟ್ಕೊಳ್ಳಲ್ಲ. ಈಗ ಇದ್ರ ಹೆಸರು ರೈನ್ ಜೆಟ್ ಅಲ್ವಾ? ಹಾಂ, ರೈನ್ ಗನ್ನು. ರೈನ್ ಗನ್ ಅದೊಂದು ಇಟ್ಬಿಟ್ರೆ ಮಳೆ ತರ ನಿಮ್ಗೆ ತೋಟಕ್ಕೆಲ್ಲ ಬೀಳುತ್ತೆ, ಎಲ್ಲ ಕಡೆಗೂ ಬೀಳುತ್ತೆ. ಆದ್ರೆ ಮಳೆ ಮೇಲ್ಗಡೆಯಿಂದ ಬರುತ್ತೆ. ಮೇಲ್ಗಡೆಯಿಂದ ಬಂದಿದ್ದು ತೆಂಗಿನ ಮರದಿಂದ ಅಡಿಕೆ ಮರದಿಂದ ಹಂಗೆ ಸ್ವಲ್ಪ ಡ್ರಾಪು, ನಿಧಾನ ಸ್ಪೀಡ್ ಆಗುತ್ತೆ. ಆದ್ರೆ ಇದ್ರ ಸ್ಪೀಡು ಅಲ್ಲಿ ಎಷ್ಟು ಫೋರ್ಸ್ ಆಗಿ ಬೀಳ್ತಾ ಇದೆಯೋ ಅಷ್ಟೇ ಫೋರ್ಸ್ ಆಗಿ ಭೂಮಿಗೆ ಬೀಳುತ್ತೆ. ನೋಡಿ ಈಗ ಇಲ್ಲಿ ಬೀಳುತ್ತೆ. ಈಗ ಹೌದು ನೋಡಿ ನೋಡಿ, ನೋಡಿ ಎಷ್ಟು ಚದುರುತ್ತೆ ಭೂಮಿ. ಆ ಭೂಮಿಲಿ ಇರೋ ಕಣಗಳು, ರಂಧ್ರಗಳು ಮುಚ್ಚೋಗಲ್ವಾ ಅಂತ? ಇಲ್ಲ, ಏನಾಗಲ್ಲ. ಮುಚ್ಚೋಗಿ ಗಾಳಿ ಹೋಗೋದು ತಪ್ಪಿ ಇಲ್ಲ, ಅದೇನಾಗಲ್ಲ. ಭೂಮಿ ಫಲವತ್ತತೆ ಕಳ್ಕೊಳ್ಳೋದು. ಈಗ ಅದು ಅಂದರೆ ಖಾಲಿ ಜಾಗದೆಲ್ಲ ಆ ಥರ ಆಗ್ತದೆ. ಈಗ ನೋಡಿ, ನಾವು ಇದು ಗಿಡದ ಬಡ್ಡೆ ಈ ಥರ ಹಾಕಿದ್ದೀವಿ. ಇಲ್ಲಿ ನೋಡಿ, ಇದರಲ್ಲಿ ಎರೆಹುಳ ಇಲ್ಲೇ ಉತ್ಪತ್ತಿ ಆಗ್ತದೆ. ಈಗ ಮಲ್ಚಿಂಗ್ ನಾವು ಈ ಥರ ಮಾಡಿದ್ರೆ ನೋಡಿ, ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನೋಡಿ, ಇಲ್ಲೆಲ್ಲವ ಈ ಎರೆಹುಳ ನೋಡಿ, ಎಲ್ಲ ಮಣ್ಣೆಲ್ಲ ಆ ಥರ ಮಾಡಿದ್ದಾವೆ. ಇದು ಈ ಥರ ಆದರೆ ಹೆಚ್ಚಿನ ರೀತಿ ಬಡ್ಡೆ ಇದು ಹಾಕಿಲ್ಲ, ಆಗೋದಿಲ್ಲ. ರಂಧ್ರಗಳೇನು ಮುಚ್ಕೊಳ್ಳಲ್ಲ. ಇದೇನು ಜಾಸ್ತಿ ಏನು ಇದಾಗಲ್ಲ. ಅದೇನೆ, ಈಗ ಭೂಮಿಗೆ ಉಸಿರಾಡಬೇಕು ಅಂದ್ರೆ ಎಲ್ಲರೂ ಉಸಿರಾಡಬೇಕು, ಬದುಕಿರ್ತಾರೆ. ಹೌದು, ಭೂಮಿನೂ ಕೂಡ ಉಸಿರಾಡಬೇಕು ಅಂದ್ರೆ ರಂಧ್ರಗಳಿರ್ತವೆ ಕೆಲವು. ಹೌದು. ನೀವು ಸಾವಯವ ಕೃಷಿ ಮಾಡಿ ಎರೆಹುಳು ಉತ್ಪತ್ತಿ ಮಾಡಿ ಅದು ರಂಧ್ರ ಏನೋ ಮಾಡ್ತು. ಹೌದು, ಆ ರಂಧ್ರನ ಇದು ಮುಚ್ಚಿಬಿಡುತ್ತಲ್ಲ? ಇಲ್ಲ, ಮುಚ್ಚಕ್ಕಿಲ್ಲ ಅಂತೀರಾ? ಹಂಗೇನು ಮುಚ್ಚಲ್ಲ. ಮುಚ್ಚಲ್ಲ. ನೋಡಿ ಏನು ಫೋರ್ಸ್ ಆಗಿ ಹೋಗ್ತಾ ಇದೆ. ಸರ್ವಿಸ್ ಸ್ಟೇಷನ್ ಅಲ್ಲಿ ಹೋಗತ್ರ ಹೋಗ್ತಾ ಇದೆ. ಮುಚ್ಚಕ್ಕಿಲ್ಲ. ಬೈಕು ಕಾರು ಸರ್ವಿಸ್ ಮಾಡೋದು ಹಿಂಗೆ ಹಂಗೆ ಹೋಗ್ತೈತೆ. ಮುಚ್ಚಲ್ಲ. ಆ ಥರ ತೊಂದರೆ ಆಗಿದ್ರೆ ನಾವು ಉಪಯೋಗಿಸೋಂಗೆ ಇಲ್ಲ. ಅಂದ್ರೆ ನೀವು ಇಲ್ಲಿ ಮೆಣಸು ಬೆಳೆಯಂಗೆ ಇಲ್ಲ ಬಿಡಿ, ಅಡಿಕೆ ಮೇಲೆ. ಶೀತ ಮತ್ತೆ ಇಷ್ಟೊಂದು ಫೋರ್ಸ್ ಆಗಿ ನೀರು ಹೋದ್ರೆ ಮೆಣಸಿನ ಗಿಡ ಬಳ್ಳಿ ಹಂಗೆ ಕಟ್ ಮಾಡಿ ಬಿದ್ದೋಗ್ಬಿಡುತ್ತೆ. ಕಟ್ಟಾಗಿ ಶೀತ ಆಗ್ತದೆ. ಮೆಣಸಿತ್ತು ಮೊದಲು, ಎಲ್ಲ ಹೋಗ್ಬಿಡ್ತು ಈಗ. ಓಕೆ,
ಮತ್ತೆ ಏಲಕ್ಕಿ ಬರುತ್ತಾ ಕ್ಲೀನಾಗಿ? ಏಲಕ್ಕಿ ಬರ್ತದೆ, ಬಂತು ಎಲ್ಲ ಹೋಯ್ತು. ಅಂದರೆ ಇಲ್ಲಿ ಮಲೆನಾಡಂಗೆ ಬರಲ್ಲ. ಬರಲ್ಲ. ಹಾಂ ಹಾಂ. ಮಲೆನಾಡಲ್ಲಿ ನಮ್ದು ಇತ್ತು, ಹಾಂ. ಮೆಣಸಿತ್ತು, ಏಲಕ್ಕಿ ಇತ್ತು, ಕಿತ್ಲಿ ಇತ್ತು, ಇಳ್ಳಿ ಗಿಡ ಎಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದೆ ಅಲ್ಲಿ ನಾನು. ಹಾಂ ಹಾಂ. ನೀರು ಬೀಳ್ತದೆ. ಹೌದು. ಮಲೆನಾಡಲ್ಲಿ ಎಲ್ಲ ಗಿಡನೂ ಹಾಕ್ಕೊಂಡು ಹಾಂ ಹಾಂ. ಅದೇ ರೀತಿ ಇಲ್ಲಿ ಬಯಲುಸೀಮೆಯಲ್ಲೂ ಮಾಡಬೇಕು ಅಂತ ಮಾಡಿದೆ ನಾನು. ಹಾಂ ಹಾಂ. ಮಾಡಿದ್ರೆ ಅಷ್ಟು ಇದಾಗಲಿಲ್ಲ. ಓಕೆ. ಹ್ಞೂ. ಅಡಿಕೆ ಚೆನ್ನಾಗಿ ಬಂತು. ಹ್ಞೂ, ಅಡಿಕೆ ಚೆನ್ನಾಗಿ ಬರ್ತದೆ. ಈಗ ನಿಮ್ಮ ಕಾನ್ಸಂಟ್ರೇಟ್ ಎಲ್ಲ ಅಡಿಕೆ ಮೇಲೆ ಐತೆ? ಅಡಿಕೆ ಮೇಲೆ. ಓಕೆ. ನಮಗೀಗ 2.5 ಎಕರೆಗೆ ಹಾಂ ಹಾಂ. 250 ಕುಂಟಾಲ ಅಡಿಕೆ ಬರ್ತದೆ. ಹಾಂ ಹಾಂ. ನನಗೀಗ 300 ಕುಂಟಾಲ್ ಅಡಿಕೆ ಮ್ಯಾಲೆ ಕೊಯ್ಬೇಕು ಅಂತ. ಓಕೆ. ಹ್ಞೂ. 250 ಕುಂಟಾಲ್ ಅಡಿಕೆ ಬರ್ತದೆ. ಹಾಂ ಹಾಂ. ನೋಡಿ ಅಲ್ಲಿಗೆ ಹೆಂಗೆ ಹೊಡಿಯುತ್ತೆ ನೋಡ್ಕೊಳ್ಳಿ. ಹಾಂ. ಆ ಮರ ಸಿಕ್ತಾಗ ಅಷ್ಟೇ ಪ್ರೆಜರಲ್ಲಿ ನೋಡಿ. ಹಾಂ. ಕಟ್ಟಾಗಿ ಬಿದ್ದೋಗ್ಬಿಡುತ್ತದೆ ಬಳ್ಳಿ ಇದ್ದಿದ್ರೆ. ಅದಕ್ಕೆ ಯಾವ ಬಳ್ಳಿನೂ ಬರಲ್ಲ ಬಿಡಿ. ಹ್ಞೂ. ಹಿಂದೆಲ್ಲ ಬನ್ನಿ ನೀರು ಬೀಳ್ತದೆ. ಗಿಡಗಳಿವು ತೋತಾಪುರಿನೇ? ಹಾಂ ಹಾಂ ಹಾಂ. ಎಲ್ಲ ಕಡೆಯಲ್ಲೂ ಹಾಕೊಂಡಿದ್ದೀವಿ. ಇದು JKVK ಅಂತ ಅಂದೆ ಹಾಕಿರೋ ಗಿಡಗಳಿವು. ಓಕೆ. ಹಾಂ. ಇದು ತೋತಾಪುರಿ ಅಲ್ಲ ಅನ್ಸುತ್ತೆ ಇದು? ಇದು ಅಲ್ಲ, ಇದು ಒಂಥರ ಕಸಿ ಇದ್ರಂಗೆ. ಹಾಂ ಹಾಂ ಹಾಂ. ಬಾದಾಮಿ ಬರ್ತದೆ ನೋಡಿ. ಓಕೆ. ಆ ಥರದ್ದು. ಇನ್ನು ಇವರೇನಾ ನೀವು ಅವಾಗ ಹೇಳಿದ್ದು? ಹಾಂ ಹಾಂ. ನಿಮ್ಮ ಮಿಸ್ಸಸ್? ಹಾಂ, ಅವ್ರ ಹಿಂದೆ ನಾವು ಹಾಂ. ಈಗ ಇಲ್ಲಿವರೆಗೆ ನಾವೆಲ್ಲ ಮಾಡ್ಬೇಕಾದ ಕಾರಣ ಇವರಿಂದಲೇ. ಹಾಂ ಹಾಂ. ಅವರು ಸುಮ್ಮನೆ ಹೇಳೋದಲ್ಲ. ಹಾಂ. ಹಾಂ. ನಮಗೆ ಅಷ್ಟೇ ಇದಾಗಿದ್ರು ಅವರು. ಓಕೆ. ಹಾಂ. ಅವ್ರದ್ದು ದುಡಿಮೆಯಿಂದ ನಾವು ಎಷ್ಟು ಇದಾಗಿರೋದು. ಈ ತೋಟ ಇಷ್ಟೊಂದು ದೊಡ್ಡದಾಗಿ ಬಿಲ್ಡ್ ಆಗಿ ಅಲ್ಲಿ ಸಕಲೇಶ್ಪುರದಲ್ಲಿ ನಾನು ನಮ್ಮ ತಂದೆದು ಇಲ್ಲೇನೋ ಆಸ್ತಿ ಇರಲಿಲ್ಲ, ಏನು ನಮಗೆ ಕೊಡಲಿಲ್ಲ ಅವ್ರ ಆಸ್ತಿಯ. ನಾವು ಹೋಗ್ಬಿಟ್ಟು 500 ರೂಪಾಯಿ ಸಾಲ ತಗೊಂಡು ನರ್ಸರಿ ಮಾಡಿ, ಆ ನರ್ಸರಿಯಿಂದ 10 ಎಕರೆ ಕಾಫಿ ತೋಟ ಮಾಡಿದ್ದೆ ನಾನು ಅಲ್ಲಿ. ಮಾಡಿ ಮನೆ ಕಟ್ಟಿ ಎಲ್ಲ ಅಂದ್ರೆ ನಮ್ಮದು ಅಂತಲ್ಲ, ಅವರು ಸಾಧನೆ. ಅವ್ರ ಸಾಧನೆಯಿಂದ ನಾವಿಷ್ಟು ಮುಂದಕ್ಕೆ ಬರೋ ಕಾರಣ. ಹೌದು. ಹಾಂ. ಅವ್ರು ಮಾಡಿರೋಂಥ ತೋಟದಲ್ಲಿ ಅವ್ರು ಆರಾಮಾಗಿ ಮಲ್ಗವ್ರೆ. ಈ ಥರ 14 ಜನ ಕಳೆದ ವರ್ಷ 14ನೇ ತಾರೀಕಲ್ಲಿ ತೀರೋಗ್ಬಿಟ್ಟಿದ್ದು. ಓಕೆ. ಹಾಂ. ಒಂದು ವರ್ಷದ ಮೇಲೆ 3-4 ತಿಂಗಳಾಗೈತೆ. ಹಾಂ. ಓಕೆ ಸರ್. ಓಕೆ. ಅದೇ ಅವೆಲ್ಲ ಹಣ್ಣಿನ ಗಿಡ, ಬಟರ್ಫ್ಲೈ ಹಣ್ಣಿನ ಗಿಡ. ಬಟರ್ ಫ್ರೂಟು. ಹಾಂ. ಹಣ್ಣಿನ ಗಿಡಗಳು ಜಾಸ್ತಿ ಹಾಕೊಳ್ಳಿ ಸರ್. ಹಾಂ. ಎಲ್ಲ ಹಾಕಿದ್ವಿ, ಎಲ್ಲ ಬದಿಗೆ ಹಾಕಿದ್ದೀವಿ. ಬದಿಗಳಿಗೆ ಎಲ್ಲ ಗಿಡವೂ ಇದೆ ನೋಡಿ. ಇದ್ರ ಗಿಡ ಇದು. ಓಕೆ. ಇದು ಪನ್ನೀರಳೇನೋ? ಪನ್ನೀರ್ ಇದ್ರ ಗಿಡಗಳು ಎಲ್ಲ, ಮಾವಿನ ಗಿಡಗಳು. ಓಕೆ. ಹೂವಿನ ಗಿಡಗಳು ಎಲ್ಲ ಗಿಡನೂ. ಇದು ಏನು ಮಾಡ್ತೀರಿ ನೋಡಿ, ಇದುವೇ ಮಾವಿನ ಗಿಡ. ಈ ಸರಿ ಬಿಟ್ಟಿಲ್ಲ, ಕಳೆದ ಸರಿ ಬಿಡ್ತಿತ್ತು. JKVKಗೆ ನೋಡಿ. ಇದು ಇಂಬಿ ಗಿಡಗಳು. ಓಕೆ. ಹಾಂ. ಇದ್ಯಾವುದು ಬಿದ್ದೋಗ್ಬಿಟ್ಟಾಯ್ತಾ? ಎಲ್ಲ ಬಿದ್ದೋಗಿದೆ. ಅದು 18 ವರ್ಷದ ತೇಲ್ ಬಂದ್ಬಿಟ್ಟದಲ್ಲ ನೋಡಿ ಮೇಲ್ಗಡೆಗೆ. ಹಾಂ. ಮೇಲ್ಗಡೆ ಬಂದಿರೋದು. ತೇಲ್ ಬತ್ತು ಅಂದರೆ ಬೀಳ್ತದೆ ಅಂತ. ಹಾಂ. ಇವು ಮಾವಿನ ಗಿಡ JKVK ಬೆಂಗಳೂರು ನಾವು ತಗೊಬಂದು ಹಾಕಿರೋದು ನಾವು. ಸರ್, ಈ ನಿಂಬೆಗೆ ಏನೋ ಮಾರ್ಕೆಟ್ ಇದೆಯಾ ಚೆನ್ನಾಗಿ? ಇದು ಗಜಲಿಂಬೆ ಸರ್. ಇದು ಗಜಲಿಂಬೆ ಅಷ್ಟು ಚೆನ್ನಾಗಿ ಇದಿಲ್ಲ. ಅಲ್ಲ, ನಿಮ್ಮ ತೋಟದಲ್ಲಿ ನೋಡಿದ್ರೆ ಬರೀ ಇವೇ ಇದಾವೆ. ನಾವು ಬಂದವ್ರಿಗೆ ನಮ್ಮ ಇಲಾಖೆಯವ್ರು ಬರ್ತಾರೆ, ನಮ್ಮ ಇಲಾಖೆಯವ್ರು ಅವ್ರಿವ್ರು ಬಂದರೆ ನಾವು ಕೊಟ್ಬಿಡ್ತೀರಾ? ಹಾಂ. ಓಕೆ. ಇವು ಕಿತ್ಲಿ ಗಿಡಗಳಿವು. ಹಾಂ. ಕಿತ್ಲಿ ಗಿಡ. ಸರ್, ಕೋಕೋ ಹಾಕೋಬೋದಲ್ಲ ನೀವು? ಈ ಅಡಿಕೆ ಒಳಗೆ ಅದು ಸರಿಯಾಗಲ್ಲ ಸರ್. ಅಡಿಕೆ ಒಳಗೆ ಕೋಕೋ ಸರಿಯಾಗಲ್ವಾ? ಸರಿ ಬರಲ್ಲ. ಅಲ್ಲ, ಈಗ ಹೆಂಗಿದ್ರು ಶೇಡ್ ಕ್ರಿಯೇಟ್ ಆಗಿದೆ, ಅದಕ್ಕೆ ನೆರಳು ಬೇಕು. ನೆರಳು ಬೇಕು. ಹಾಂ. ಅಡಿಕೆದು ಮರ ಅಷ್ಟು ಚೆನ್ನಾಗೇ ಇದಾಗಿಲ್ಲ. ಅಡಿಕೆ ಮರ ಡೆವಲಪ್ ಆಗಲ್ಲ ಅಂತ? ಡೆವಲಪ್ ಆಗಲ್ಲ. ಹಾಂ. ಹಂಗೆ. ಓಕೆ. ಮತ್ತು ಇನ್ನೊಂದು, ನಿಮ್ಮ ತೋಟದಲ್ಲಿ ಈ ಥರ ಹೂವಿನ ಗಿಡಗಳು ಚೆನ್ನಾಗಿ ಹಾಕೊಂಡಿದ್ದಾರೆ? ಹೌದು, ಎಲ್ಲ ನಮ್ಮ ಹೆಂಗಸ್ರು ಹಾಕಿರೋದು. ನಮ್ಮ ಹೆಂಗಸ್ರಿಗೆ ಎಲ್ಲ ಅಲ್ಲಿ ಸಕಲೇಶ್ಪುರದಲ್ಲಿ ಇದ್ದವು. ಅವು ಸಕಲೇಶ್ಪುರದಲ್ಲಿ ಇದ್ದವೆಲ್ಲನೂ ತಗೊಬಂದಿರೋದು ನೋಡಿ. ಓಕೆ. ತಗೊಬಂದು ಎಲ್ಲ ಗಿಡಗಳನ್ನೂ ಹಾಕಿರೋ ಸಕಲೇಶ್ಪುರದವು. ಹೂವಿನ ಗಿಡಗಳು ಜಾಸ್ತಿ ಹಾಕೊಂಡ್ರೆ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಹೌದು. ಆ ಹೂವು ಅಂದರೆ ತುಂಬ ಇಷ್ಟ ಅವಳಿಗೆ. ಅಲ್ಲಿಂದ ತಗೊಬಂದು ಇದು ಹಾಕ್ಕೊಂಡಿರೋದು. ಓಕೆ. ನೋಡಿ, ಇದುವೇ ನೋಡಿ ಇಲ್ಲಿ ಲಕ್ಷ್ಮಣ ಫಲ. ಹಾಂ, ನೋಡಿ. ಹಾಂ. ಓಕೆ ಸರ್. ಓಕೆ. ಅಂದರೆ ನಮ್ಮ ಇಲಾಖೆಯವರು, ಕೃಷಿ ಇಲಾಖೆ, ತೋಟಗಾರಿಕೆಯವರು
ಇಂತಿಂಥ ಗಿಡ ಹಾಕಬೇಕು ಅಂತ ಹೇಳಿದಾಗ ನಮ್ಮ ಎಲ್ಲ ಕರ್ಕೊಂಡು ಹೋಗ್ತಾರೆ. ಹಾಂ ಆ ಕರ್ಕೊಂಡು ಹೋದಾಗೆಲ್ಲ ನಾನು ಹೋದಾಗ ಗಿಡ ತಗೊಬಂದು ಹಾಕ್ತಾ ಇರ್ತೀನಿ. ಹೌದು. ಹಾಂ, ನಮ್ಮ ಇಲಾಖೆಯವರೆಲ್ಲ ಬರ್ತಾ ಇರ್ತಾರೆ. ಹಾಂ ಹಾಂ ಒಂದು ನಮಗೆ ತುಂಬ ಇದು ಮಾಡ್ತಾರೆ ಅವರು. ಓಕೆ, ಗೈಡ್ ಮಾಡ್ತಾರೆ. ಹಾಂ, ಅವ್ರೇನಂತ ಗೈಡ್ ಮಾಡ್ತಾರೆ? ಕೆಮಿಕಲ್ ಹಾಕಿ ಅಂತ ಮಾಡ್ತಾರಾ? ಕೆಮಿಕಲ್ ಹಾಕಿ ಅಂತ ಅವ್ರು ಹೇಳಲ್ಲ. ವರ್ಷಕ್ಕೆ ಒಂದು ಸರಿ ಸುಫಲ ಹಾಕಿ ಬೇರೆದು ಹಾಕಬೇಡಿ ಅಂತ ಹೇಳ್ತಾರೆ. ಫಲ, ಪ್ರಜ್ವಲ, ಅದು ಇದು ಇನ್ನು ವಿಮಲ. ನೋಡಿ ಏನೇನೈತೆ ಸರ್ ಕೆಮಿಕಲ್ ಅಲ್ಲಿ ಅವೆಲ್ಲ ಹಾಕಿ ಅಂತಾರೆ ಅವರು? ಇಲ್ಲ, ಏನು ಹಂಗೆ ಹಾಕಿ ಅಂತ ಹೇಳಲ್ಲ. ಹಾಂ ಹಾಂ ವರ್ಷಕ್ಕೊಂದು ಸರಿ ಸುಫಲ ಹಾಕಬೇಕು, ಇನ್ನು ಯಾವುದು ಹಾಕಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಸರ್, ಈ ದೂರದಿಂದ ನೋಡಿದ್ರೆ ಒಳ್ಳೆ ರೌಂಡ್ ಬಾವಿ ಹೌದು, ಕೃಷಿ ಹೊಂಡ ಥರ ಕಾಣುತ್ತೆ. ಕೃಷಿ ಹೊಂಡ ಆದರೆ. ಹಾಂ, ಕೃಷಿ ಹೊಂಡ. ಹಾಂ ಹಾಂ ಕೃಷಿ ಎಷ್ಟು ಅಡಿ ಆಳ ಇದೆ ಸರ್ ಇದು? ಇದು ಒಂದು 15-16 ಅಡಿ ಆಳ ಇದೆ. ಹಾಂ, ಮೇಲೆ ಚೆನ್ನಾಗಿದೆ ಸರ್ ಇದು ಕೃಷಿ ಹೊಂಡ. ನೀರು ಯಾವಾಗಲೂ ಖಾಲಿ ಆಗಲ್ಲ. ಭೂಮಿಯಲ್ಲಿ ನೀರು ಹಿಂಗುತ್ತೆ. ಈಗ ನೋಡಿ ಬೋರ್ವೆಲ್ ಮೋಟ್ರ್ ಹಾಕಿದ್ದೀವಿ. ಹಾಂ ಹಾಂ ಅವು ಪೈಪ್ ಬಿಟ್ಬಿಟ್ಟು ಬೋರ್ವೆಲ್ ಮೋಟ್ರ್ ಹಾಕಿದ್ದೀವಿ. ಆಮೇಲೆ ಈಗ ನಮ್ಮ ತೋಟದ್ದು ಇಲ್ಲಿ ನಾವು ನೀರಲ್ಲಿ ಹೊಡಿತಾ ಇರ್ತಿದ್ದೀವಲ್ಲ, ಒಡೆದ ನೀರೆಲ್ಲ ಈ ಪೈಪಲ್ಲಿ ಬರ್ತದೆ. ಓಹೋ ಹೋ, ಅಲ್ಲಿಂದ. ಓ, ಇಲ್ಲಿಂದ ಕಳಿಸಿದ ನೀರು ತಿರ್ಗಾ ಇಲ್ಲಿಗೆ ಬರ್ತದೆ? ಇಲ್ಲಿಗೆ ಬರ್ತದೆ. ಅಲ್ಲಿ ಜಾಸ್ತಿ ಆದರೆ ಅಲ್ಲಿ ಅಲ್ಲಿ ಜಾಸ್ತಿ ಆದರೆ ಚರಂಡಿಗಳು ಪೈಪ್ಗಳು ಕೊಟ್ಟಿದ್ದೀವಲ್ಲ, ಅಲ್ಲಿ ಬರ್ತೈತೆ. ಅಲ್ಲಿ ಬರ್ತದೆ. ಹಾಂ ಹಾಂ ಅದರಿಂದ ಆಮೇಲೆ ಇಲ್ಲಿ ಆ ಕಡೆ ಹಳ್ಳ ಇದೆ, ಹಾಂ, ಅದರಿಂದ ನೀರು ಬರ್ತದೆ. ಖಾಲಿ ಆಗೋದೇ ಇಲ್ಲ. ಓಕೆ, ನಮ್ಗೆ ನೀರಿಗೆ ಅನುಕೂಲ ಇದೆ. ಅಲ್ಲ ಈಗ ಇದು ಬರೀ ಕೃಷಿ ಹೊಂಡನ? ಇಲ್ಲ ಇಲ್ಲ, ಮೀನುಗಳು ಇದಾವೆ, ಮೀನು ಸಹ ಬಿಟ್ಟಿದ್ದೀವಿ. ಅಲ್ಲ, ಮೀನುಗಳಿದೆ. ಇದ್ರಲ್ಲಿ ನೀರು ಬರುತ್ತಾ? ನೀರು ಜಲಮೂಲ ಜಲವಿದೆ. ಜಲ ಇದೆ. ಎಷ್ಟು ಅಡಿಗೆ ಸಿಕ್ಕಿದೆ ಜಲ ಇದು ಮೇಲೆ ಸಿಗ್ತದೆ. ಒಂದು 5 ಅಡಿ 6 ಅಡಿಗೆ ಸಿಗ್ತದೆ. ನೀರು ಬಂತು ಬರ್ತದೆ ನೀರು, ಖಾಲಿ ಆಗೋದಿಲ್ಲ. ಹೌದಾ? ಹಂಗಾಗಿ ಸುತ್ತೆಲ್ಲ ಗದ್ದೆ ಬಯಲು ನೋಡಿ, ಅದರಿಂದ ಗದ್ದೆ ಬಯಲು. ಮತ್ತೆ ಇಲ್ಲಿ ಇದೇನೋ ಹೇಳಿದ್ರಲ್ಲ ಹಳ್ಳ. ಹಾಂ, ಹಳ್ಳ, ಅಲ್ಲಿಂದ ಒಂದು ಪೈಪ್ ಹಾಕಿದ್ದೀವಿ. ಸರ್, ಹಂಗಾರೆ ನೀವು ನೀರಿಗೇನು ಕೊರತೆನೇ ಇಲ್ವಲ್ಲ ಸರ್? ಇಲ್ಲ, ನೀರಿಗೇನು ಇದಿಲ್ಲ, ಯಥೇಚ್ಛವಾಗಿ ನೀರಿದೆ. ಅದು ಹೆಚ್ಚೆಚ್ಚಾಗಿ ನೀರಿದ್ರು ನಾವು ಹೆಚ್ಚಿಗೆ ಉಪಯೋಗಿಸ್ಕೋಬಾರ್ದು. ಹಾಂ ಹಾಂ ಹೌದು, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೇಕು. ನೀರದೆ ಅಂತೇಳಿ ನಾವು ಸಿಕ್ಕಾಪಟ್ಟ ಉಪಯೋಗಿಸ್ಕೊಂಡ್ರೆ ಹೌದು, ಬೆಳೆ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಂ 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 ಹಾಂ, ಅಲ್ಲಿ ಈ ಕಾಲುವೆಯಿಂದ ಹೋಗುತ್ತಾ ನೀರು? ಅಲ್ಲಿಂದ ಬಂದ್ಬಿಡ್ತದೆ. ಇಲ್ಲಿ ಪೈಪ್ ಹಾಕಿದ್ದೀರಿ? ನಾವು ಪೈಪ್ ಹಾಕಿದ್ದೀವಿ ಅಲ್ಲಿ. ಅಲ್ಲಿ ಪೈಪ್ ಹಾಕಿ ಓಕೆ, ಅಲ್ಲಿಂದ ಪೂರ್ತಿ ನೋಡಿ ಬರ್ತಾ ಇದೆ ಅದು. ಅದು ಇನ್ನೊಂದು ಅರ್ಧ ಗಂಟೆ ಒಳಗೆ ಫುಲ್ ತುಂಬ್ಕೊಬಿಡ್ತದೆ. ಓಕೆ, ಹಾಂ, ಅದರಿಂದ ಅದು ನೀರದೆ ಅಂತೇಳಿ ಸಿಕ್ಕಾಪಟ್ಟ ನಾವು ಒಂದು ಅದು ಈಗ ಉಪಯೋಗಿಸಿದ್ರೆ 10 ದಿವಸ ಉಪಯೋಗಿಸಲ್ಲ. ಈಗ ಇದು ಬಿಟ್ಟರೆ ಬೇರೆ ನೀರು ಬೋರ್ ಇಲ್ವಾ? ಬೋರ್ ಇದೆ. ಅದೆಷ್ಟು ಅಡಿಗೆ ಸಿಕ್ಕಿದೆ? ಅದು ಒಂದು 80 ಅಡಿಗೆ ಸಿಕ್ತು. ಒಂದು 200 ಅಡಿ ತೆಗ್ಸಿದ್ವಿ. ಎಷ್ಟು ಇಂಚ್ ನೀರು? ಅದು ಒಂದು 3 ಇಂಚ್ ನೀರು ಸಿಕ್ತು. ಚೆನ್ನಾಗಿ ನೀರು ಸಿಕ್ಕಿದೆ. ಅಲ್ಲ ಸರ್, ಇದಿರುವಾಗ ಯಾಕೆ ತೆಗ್ಸಿದ್ರಿ? ಅದು ಇರಲಿ ಅಂತೇಳಿ ತೆಗಿಸ್ದೆ. ಇದು ಮೇಲ್ಗಡೆದು ಹಾಂ ಹಾಂ ಇದೇನಾರು ತೊಂದರೆ ಆಗ್ತದೆ ಅಂತೇಳಿ ಅದು ತೆಗಿಸ್ದೆ. ಹಾಂ ಹಾಂ ಈಗೇನು ತೊಂದರೆ ಏನಿಲ್ಲ. ಹಾಂ, ಓಕೆ. ಏನಿಲ್ಲ. ಆಲ್ರೆಡಿ ನೀರು ಇರೋವಾಗ ಬೋರ್ ತೆಗ್ಸಿದ್ ಸುಮ್ಮನೆ ವೇಸ್ಟ್, ನಿಮಗೆ ಕಾಸು ಮತ್ತೆ ಭೂಮಿಗೆ ಒಂದು ತೂತ್ ಬಿದ್ದಂಗಾಯ್ತು. ಈಗ ಏನೇ ಆಗಲಿ, ನಮ್ಮ ರೈತನಿಗೆ ನಮಗೇನೇ ಬೆಳೆ ಬೆಳಿತೀನಿ ಅಂದರೆ ಹೌದು, ನನಗೆ ಎಷ್ಟು ಎಕರೆ ಇದ್ರೂ ನೀರು ಬೇಕು. ಹೌದು, ಕೆಲವು ಜನ ಹಲವಾರು ಜನ ಈಗ ಶುಂಠಿ ಹಾಕಿದ್ದಾರೆ, ಕೆಲವು ಬೋರ್ ನೀರೇ ಇಲ್ಲ, ನೀರು ಕಮ್ಮಿ ಆಗೋಗ್ಬಿಟ್ಟವೆ. ಆ ಥರ ಆಗ್ಬಿಟ್ಟು ಹೌದು, ಪ್ರಾಬ್ಲಮ್ ಆಗೋಗಿದೆ. ಹಾಂ ಸರ್, ಅಂತ ನೀರು ಬೇಕು. ನೀರಿದ್ರೆ ನಾವು ಏನು ಬೇಕಾದ್ರೂ ಬೆಳಿಬೋದು. ನಾವು ನೀರು ಇಲ್ಲದೆ ಹೋದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಹ್ಞೂ, ನೋಡಿ ಹಿಂಗೆ ಪೈಪ್ ಲೈನ್ ಎಲ್ಲ ಕಡೆಗೂ ಪೈಪ್ ಲೈನು ಐತೆ ಈ ಥರ. ಓಕೆ, ಅಲ್ಲಲ್ಲೇ ಒಂದು 20 ಅಡಿ 30 ಅಡಿಗೆ ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ. ಅದೇ ಥರ ಒಂದು 10 ಪೈಪ್ ಆದ್ರೆ ಸಾಕು. ಒಂದು 10 ಪೈಪ್ ಇಲ್ಲಿ ಹಾಕೊಳ್ಳೋದು. ಓಕೆ, ಅಲ್ಲೇ ಜೆಂಟ್ಗೆ ಹಾಕೊಳ್ಳೋದು. ಒಂದೇ ಸಲ ಎಷ್ಟು ಆನ್ ಮಾಡ್ತೀರಾ ಅದು ಜೆಟ್ಟು? 2 ಮೋಟ್ರಿಗೆ 2 ಮೋಟ್ರಿಗೆ 2. ಒಂದು ಮೋಟ್ರಿಗೆ 1. ಹಾಂ 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 ಓಕೆ. 5 HP ಒಂದು ದೊಡ್ಡ ಗನ್ನು. ಹಾಂ, 10 HP ಈಗ 5 HP, ಅದೇ 10 HP 2. ಓಕೆ ಓಕೆ. ಕೊನೆಯದಾಗಿ ರೈತರಿಗೆ ಹೇಳೋದಾದರೆ ಏನು ಹೇಳ್ತೀರಾ? ಕೊನೆಗೆ ನಮ್ಮ ರೈತರಿಗೆ ಹೇಳೋದೇನೆಂದರೆ, ಹೆಚ್ಚಿನ ರೀತಿಯ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಬೇಕು. ಹೆಚ್ಚಿನ ರೀತಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ಬೇಕು. ಆಮೇಲೆ ಉಳುಮೆನೂ ಕಮ್ಮಿ ಮಾಡಬೇಕು. ಆ ಉಳುಮೆ ಕಮ್ಮಿ ಮಾಡಬೇಕು. ಆಮೇಲೆ ಈ ಕಸ ಎಲ್ಲ ಕೆಲವು ಜನ ತೆಗ್ದಾಕ್ತಾರೆ, ತೆಗಿಬಾರ್ದು. ಮಲ್ಚಿಂಗ್ ಮಾಡಬೇಕು. ಹೌದು, ಮಲ್ಚಿಂಗ್ ಮಾಡಿದ್ರೆ ಒಂದು ಎರೆಹುಳ 30ರಿಂದ 40 ಅಡಿವರೆಗೂ ರಂಧ್ರ ಮಾಡ್ತವೆ. ಆ ರಂಧ್ರದಲ್ಲೇ ನಮ್ಮ ರೈತನಿಗೆ ಇದಾಗಿರೋದು ಎರೆಹುಳದಿಂದ. ಆದ್ದರಿಂದ ಏನಾಗ್ತವೆ ಅಂದರೆ ಬೇರುಗಳು ಆ ರಂಧ್ರದಲ್ಲಿ ಎಷ್ಟು ದೂರ ಆದರೂ ಹೋಗ್ತವೆ. ಉಳುಮೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಹೆಚ್ಚಿನ ರೀತಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಈಗ
ಒಂದು 10 ಟ್ಯಾಕ್ಟ್ರು ಕೊಟ್ಟಿಗೆ ಗೊಬ್ಬರ ಈ ವರ್ಷ ಹಾಕ್ತಾರೆ ಅನ್ನಿ, ಮುಂದಿನ ವರ್ಷಕ್ಕೆ ಆಗಲಿಲ್ಲ ಅಂದರೂ 5 ಟ್ಯಾಕ್ಟ್ರನ್ನಾರೇ ಹಾಕಬೇಕು. ನಾವೇನು ಒಂದು ವರ್ಷ ಹಾಕ್ಬಿಟ್ಟು ಇನ್ನೊಂದು ವರ್ಷ ಬಿಟ್ರೆ ಏನೂ ಪ್ರಯೋಜನ ಆಗಲ್ಲ. ಆಮೇಲೆ ಕೆಲವು ಜನ ಏನು ಮಾಡ್ತಾರೆ, ಬರೀ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾರೆ, ಅದರಿಂದ ಪ್ರಯೋಜನ ಇಲ್ಲ. ಅದು ನಿಲ್ಲಿಸ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹೆಚ್ಚಿನ ರೀತಿ ಹಾಕಬೇಕು. ಹಾಕಿ ಬೆಳಿಬೇಕು. ನಮ್ಮದು ನೋಡಿ ಈಗ 3.5 ಎಕರೆಗೆ 260-70 ಕ್ವಿಂಟಲ್ ಅಡಿಕೆಗೆ ಭತ್ತ ಇದೆ. 300-400 ಕ್ವಿಂಟಲ್ ಅಡಿಕೆ ಕುಯ್ಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಈಗ. ಈ ವರ್ಷ ಎಲ್ಲ ಚೆನ್ನಾಗಿದೆ, ಫಸಲು ಬಂದಿದೆ. ಈ ವರ್ಷ 300 ಮೇಲೆ ಆಯ್ತದೆ. ಅಲ್ಲಿಗಾದ್ರೂ ನಂದು ಈಗ 6,000 ಕೊಟ್ಟಿದ್ದೆ ಈ ಸರಿ. 360 ಕ್ವಿಂಟಲ್ 260 ಕ್ವಿಂಟಲ್ ಅಡಿಕೆ ಆಗಿತ್ತು. 15-16 ಲಕ್ಷ ದುಡ್ಡಾಗಿತ್ತು. ಈಗ ನಮ್ಮ ತೋಟಕ್ಕೆ ಬ್ಯಾಡಿ 10 ಲಕ್ಷ ನನಗೆ ಉಳ್ಕೋತದೆ, ಇನ್ನೂ 5 ಲಕ್ಷ ನಮ್ಮ ತೋಟಕ್ಕೆ ಖರ್ಚು ಮಾಡಾನೆ. ನಾವೇ ಉಪಯೋಗಿಸ್ಕೋಬಾರ್ದು ಅಂತೆ, ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಈಗ ನನ್ನ ಮಗ ನಾನು, ನನ್ನ ಗಾಲಿಗೆ 70 ವರ್ಷ. ನೀವು 70 ವರ್ಷದವ್ರ? ಹೌದು. 50-60 ವರ್ಷದವ್ರ ಕಾಣ್ತೀರಾ? 70 ವರ್ಷ, 59 ಅಲ್ಲ 69, 70 ಆಗಕ್ಕೆ ಇನ್ನೇನು 70ಕ್ಕೆ ಮುಟ್ಟಿದ್ದೀವಿ. 70 ಕಾಣಲ್ಲ, ಬನ್ನಿ ಸರ್. ಆಗ್ಲೂ ನಾವು ತೋಟಕ್ಕೆ ಬರ್ತೀವಿ, ಜೆಟ್ ಹಾಕ್ತೀವಿ ನಮ್ಮ ಮಗನ ನಾವು. ಈಗ ಕೆಲವು ಏನು ಮಾಡ್ತಾರೆ, ರೈತ ಅವ್ನಿಗೆ ಹೆಣ್ಣು ಕೊಡಬಾರ್ದು ಅಂತಾರೆ. ಹೌದು. ಈಗ ನನಗೆ ಲೆಕ್ಕದಲ್ಲಿ ನೋಡಿದ್ರೆ ನನಗೂ ಈಗ 50,000 ಸಂಬಳ ಬರ್ತದೆ, ನನ್ನ ಮಗನಿಗೂ 50,000 ಸಂಬಳ ಬರ್ತದೆ. ಅವರು ಫುಲ್ ಇದರಲ್ಲೇನ ಕೆಲಸ? ನಿಮ್ಮಿಬ್ರಿಗೂ ಸೇರಿ 1 ಲಕ್ಷ? 1 ಲಕ್ಷ ಒಂದು ತಿಂಗಳಿಗೆ. ಏನು ಕಮ್ಮಿ ಇರೋದು ಈ ಕೆಲಸಗಾರರಿಗೆ? ಏನು ಕಮ್ಮಿ ಇಲ್ಲ ನಾವು. ಇಲ್ಲ ಸರ್, ಕಮ್ಮಿನೇ ಇಲ್ವಲ್ಲ. ಮತ್ತೆ ಯಾಕೆ ಅರ್ಥ ಆಗಲ್ಲ ಹೆಣ್ಣು ಅವ್ರಿಗೂ ಗೊತ್ತಾಗಲ್ಲ. ಕೆಲವು ಪಾಪ 10 ಎಕರೆ 15 ಎಕರೆ 20 ಎಕರೆ ಇದೆ, ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ. ಅವ್ರಿಗೇನಂದ್ರೆ ತಿಂಗಳ ಸಂಬಳ ಬರಬೇಕು, ಸಂಬಳ ಬರಬೇಕು, ಬೇರೆಯವ್ರ ಕೈ ಕೆಳಗಡೆ ದುಡಿಬೇಕು ಅನ್ನೋ ಒಂದು ಆಲೋಚನೆ ಇರುತ್ತೆ. ನನ್ನ ಮಗನಿಗೆ 50,000 ಬರ್ತದೆ, ನನಗೆ 50,000 ಬರ್ತದೆ. ಹೇಳ್ಬಿಡಿ ಇನ್ನೊಂದ್ಸಲ ಹೆಣ್ಣು ನೋಡಕ್ ಹೋದಾಗ ಹೇಳ್ಬಿಡಿ, ನನ್ನ ಮಗ ಯಾರ ಹತ್ರನೂ ಗುಲಾಮ್ನ ಕೆಲಸ ಮಾಡಲ್ಲ, ರಾಜನಾಗೆ ತೋಟದಲ್ಲಿ ಕೆಲಸ ಮಾಡ್ತಾನೆ. ಹೌದು, ಈ ತರ ಹೇಳ್ಬಿಟ್ಟು ಈಗ ಇವತ್ತು ಬರಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಆಫೀಸ್ಗೆ ಇವತ್ತು ಹೋಗ್ಲೇಬೇಕು, ಅಟೆಂಡೆನ್ಸ್ ಹಾಕ್ಲೇಬೇಕು. 1 ವಾರ ಬರಲಿಲ್ಲ ಅಂದ್ರೂ ಕೇಳೋರಿಲ್ಲ ತೋಟದಲ್ಲಿ, ಆದ್ರೆ ಆಗೋ ಕೆಲಸ ಆಗ್ಬೇಕಷ್ಟೇ. ಹೌದೌದು. ಒಂದು ಕೆಲವು ನಮ್ಮ ರೈತರುಗಳು ಸ್ವಾಮಾರಿಗಳು ಆಗ್ಬಿಟ್ಟವೆ, ಆಗ್ಬಾರ್ದು. ಆಗ್ಬಿಟ್ರೆ 50,000 ನನಗೆ ಬರಲ್ಲ, ನಾನು ಸ್ವಾಮಾರಿಯ, ನನಗೆ ಭತ್ತ ಅಂತ ಕೂತ್ಕೊಂಡ್ರೆ ಆಗಲಿಲ್ಲ. ಭತ್ತ ಇರಬೇಕು, ನೋಡ್ತಾ ಇರಬೇಕು, ಇದಕ್ಕೇನು ಗೊಬ್ಬರ ಕಮ್ಮಿ ಆಗಿದೋ, ನೀರು ಕಮ್ಮಿ ಆಗಿದೋ. ಈಗ ಈ ಗಿಡದಲ್ಲಿ ಏನಾದ್ರು ನಿಮ್ಗೆ ಇಳುವರಿ ಕಮ್ಮಿ ಬಂತು ಅಂದ್ರೆ ಆ 3 ಲಕ್ಷದಲ್ಲಿ ತಪ್ಪಿದ್ರೆ 10 ಲಕ್ಷದಲ್ಲಿ ಬರೋ ಕಾಸು ಕಮ್ಮಿ. ಈಗ ಇದಕ್ಕೆ ಏನಾಗಿದೆ ಅಂತ ನೋಡ್ಬೇಕು, ಅದಕ್ಕೆ ಪೋಷಣೆ ಮಾಡಬೇಕು. ಆರೈಕೆ ಮಾಡಿಲ್ಲ ಅಂದ್ರೆ ಅದಕ್ಕೇನೋ ನೀರು ಕಮ್ಮಿ ಆಗದೆ, ಏನೋ ಗೊಬ್ಬರ ಕಮ್ಮಿ ಆಗದೆ, ಕೊಟ್ಟಿಗೆ ಗೊಬ್ಬರ ಅಂತೇಳಿ ನಾವು ಅದ ನೋಡ್ಕೋಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.